ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗಿಂದ ಸಂಜೆವರೆಗೂ ಈ ಥರ ಬರುತ್ತೆ ಅಂತ ನಾನು ನಮ್ಮ ಸಿದ್ದು ಇವರು ನಮ್ಮ ಮಾಮೂನ ಮಗ ನಾನು ಇವನು ಕೂತಿದ್ದೀವಿ. ಇವತ್ತು ಡೈಲಿ ವ್ಲಾಗ್ ಸಂಜೆವರೆಗೂ ಹೇಗಾಗುತ್ತೆ ಅಂತ ನೋಡೋಣ. ಹಾಯ್ ಮಾಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಳೋ ಹಂಗಂತ ವೆಲ್ಕಮ್ ಬ್ಯಾಕ್ ಟು ಮೈ ಮೈ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತು ಡೈಲಿ ನಮ್ಮದು ಟಿಫನ್ ಏನು, ಮಾರ್ನಿಂಗ್ ಟಿಫನ್ ಏನು ಊಟ. ಅಲ್ಲಿಂದ ಹೊರಗಡೆ ಬಂದ್ವಿ ಫ್ರೆಂಡ್ಸ್. ನಮ್ಮಮ್ಮ ರಂಗೋಲಿ ಬಿಡ್ತಾಯಿದ್ರು. ನೋಡಿ ಇಷ್ಟು ಚೆನ್ನಾಗಿ ಬಿಡ್ತಾರೆ ಎಲ್ಲ ರಂಗೋಲಿ ಎಲ್ಲ. ನನಗೆ ತುಂಬ ಇಷ್ಟ. ನಮ್ಮಮ್ಮ ಎಲ್ಲ ರಂಗೋಲಿ ಎಲ್ಲ ತುಂಬ ಚೆನ್ನಾಗಿ ಬಿಡುತ್ತೆ. ರಂಗೋಲಿ ನೋಡಿ ಈ ಥರ ಗ್ರೇಪ್ಸ್ ಥರ ಎಲ್ಲ ಚೆನ್ನಾಗಿ ಬಿಡ್ತಾರೆ ರಂಗೋಲಿ. ನಾನು ಮಮ್ಮನ ಹತ್ರ ನೋಡ್ಕೊಳ್ಕೊತಾ ಇರ್ತೀನಿ. ನನಗೆ ಚುಕ್ಕಿ ರಂಗೋಲಿ ಬರುತ್ತೆ ಫ್ರೆಂಡ್ಸ್, ಈ ಥರ ಎಲೆ ರಂಗೋಲಿ ಎಲ್ಲ ಬರೋಲ್ಲ. ನಮ್ಮಮ್ಮ ರಂಗೋಲಿ ಬಿಡ್ತಾಯಿದ್ರು. ನಾನು ಫ್ರೆಶ್ ಅಪ್ ಆಗಿ ಬಂದು ನಾನು ಪಾಪನ ಎತ್ಕೊಂಡು ಕೂತ್ಕೊಂಡಿದ್ದೆ. ನಮ್ಮಮ್ಮ ರಂಗೋಲಿ ಬಿಡ್ತಾಯಿದ್ರು. ನಾನು ಪಾಪನ ಆಡಿಸ್ಕೊಂಡು ಬೆಳಗ್ಗೆ ಬಿಸಿಲು ಪಾಪಕ್ಕೆ ತೋರಿಸ್ಬೇಕಲ್ಲ, ಪಾಪನ ತೋರಿಸ್ಕೊಂಡು ಕೂತಾ ಇದ್ದೆ. ಅಮ್ಮ ರಂಗೋಲಿ ಬಿಡ್ತಾಯಿದ್ರು. ಅಲ್ಲಿಂದ ಒಳಗಡೆ ಬಂದೆ. ಅದೇ ರಿಲೇಷನ್ ಅವ್ರ ಮನೆಯಲ್ಲೇ ಇದ್ದೀವಿ ಫ್ರೆಂಡ್ಸ್. ಈಗ ನೋಡಿ ನಮ್ಮ ಅಜ್ಜಿ ಅದೇ ನಮ್ಮ ಅಮ್ಮ ಮಗ ಅನ್ನಲ್ಲ, ಅವ್ನ ತಂಗಿ ಇವಳು ತಸ್ಬಿತಾ ಅಂತ ಆಟ ಆಡ್ತಾಯಿದ್ವಿ. ಹಂಗೆ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿಕೊಂಡೆ. ಫುಲ್ ಟಯರ್ಡ್ ಆಗಿತ್ತು ಗಾಯ್ಸ್. ನನಗಂತೂ 3 ದಿನ ಜಾತ್ರೆ ಮುಗಿಸ್ಕೊಂಡು ನಾನು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಪಾಪು ಅಮ್ಮ ಹಾಕ್ತಾನೆ ಮಗುಸಿ ಹೋಗ್ಬಿಟ್ಟಿದ್ದೆ. ಫೇಸ್ ವಾಶ್ ಮಾಡ್ಕೊಂಬಂದು ಆಚೆ ಕಡೆ ನಮ್ಮ ಮನೆಯಲ್ಲಿ ಮುಂದಗಡೆ ಯಾವ ಥರ ವಾತಾವರಣ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಈ ಥರ ಒಂದು 2 ಹಸು ಇದೆ, ಒಂದು ಬ್ಲ್ಯಾಕ್ ಹಸು, ಒಂದು ಕೆಂದಸು. ಆಚೆ ಕಡೆ ಈ ಥರ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಪಕ್ಷಿಗಳಂದ್ರೆ ಚಿಲಿಪಿಲಿ ಅಂತ ಇರ್ತವೆ. ಪಕ್ಷಿಗಳ ಸೌಂಡ್ ಕೇಳೋಕ್ಕೆ ಒಂಥರ ಚೆಂದ. ಆದರೆ ಈಗಿನ ಕಾಲದಲ್ಲಿ ಪಕ್ಷಿಗಳ ಸೌಂಡಲ್ಲ, ಆ ಹಾಡು ಕೇಳಬೇಕು ಅಂದರೆ ತುಂಬಾ ಕಷ್ಟ. ಇನ್ನು ನಮ್ಮಮ್ಮ ಆಚೆ ಕಡೆ ಎಲ್ಲ ಈರುಳ್ಳಿ ಕಾಳುಗಳು, ಉಪ್ಪಿನಕಾಯಿಗೆ ಮಾವಿನ ಚಾರು ಅಂತ ಅವೆಲ್ಲ ಒಣ ಹಾಕಿದ್ರು. ನೋಡಿ ಆಚೆ ಕಡೆ ಎಲ್ಲ ತೆಂಗಿನ ಸಸಿ ಎಲ್ಲ ಇತ್ತು. ಬನ್ನಿ ಒಳಗಡೆ ನಮ್ಮಮ್ಮ ಏನು ಮಾಡ್ತಿದ್ದಾರೆ, ಏನು ತಿಂಡಿ ಮಾಡ್ತಾರೆ ಅಂತ ನೋಡೋಣ. ಬಟ್ ನಮ್ಮ ಅಣ್ಣ ಮುದ್ದೆ ಚಪ್ರಿನ ಬಿಚ್ಚಿಲ್ಲ ಗಾಯ್ಸ್. ನೋಡಿ ಒಳಗಡೆ ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಣ ಬನ್ನಿ. ಈಗ ತಾನೇ ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದಲ್ಲ. ಅಮ್ಮಗೆ ಚಪಾತಿ ಚಟ್ನಿ ಪಲ್ಯ ಮಾಡು ಅಂತಂದಿದ್ರೆ ಮಾಡಿದ್ರು, ಸೂಪರಾಗಿ ಮಾಡಿದರು. ಹಾಗೆ ಪೂಜೆಗೆಲ್ಲ ರೆಡಿ ಮಾಡಿದರು. ನಾನು ಪೂಜೆ ಮಾಡಿದೆ. ಎಷ್ಟು ಚೆಂದಾಗಿ ಅಲಂಕಾರ ಮಾಡಿದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.